ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್. ತುಂಬ ದಿನ ಆದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಗಿ ನಾವು ಮನೆಯಲ್ಲೇ ಕೂತ್ಕೊಂಡು ಪೆಡಿಕ್ಯೂರ್ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿದ್ರೆ ಕನ್ಫ್ಯೂಸ್ ಆಗಬೇಡಿ, ಇದು ಪರ್ಸ್ ಅಲ್ಲ, ಇದು ಪೆಡಿಕ್ಯೂರ್ ಕಿಟ್. ನೋಡಿ ತಿಳಿಸಿದೆ. ಆ್ಯಂಡ್ ಇದ್ರ ಜೊತೆಗೆ ನಾನು ಆರ್ಡರ್ ಮಾಡ್ಕೊಂಡಿದ್ದು ಬೇಕು ಅಂತ ಅಂದ್ಬಿಟ್ಟೆ. ನಿಮ್ಗೆ ಯಾರಾದರೂ ಬೇಕಿದ್ದಿದ್ರೆ ನೀವು ಕಮೆಂಟ್ ಮಾಡ್ಬೋದು, ನಾನು ನಿಮ್ಮ ಲಿಂಕ್ಗೆ ಶೇರ್ ಮಾಡ್ಕೊಡ್ತೀನಿ. 238 ರುಪೀಸ್ ಅಷ್ಟೇ. ಇದೆಲ್ಲ ಸೇರಿ ನನಗೆ ಜಸ್ಟ್ 238 ರುಪೀಸ್ಗೆ ಸಿಕ್ಕಿದೆ. ಆ್ಯಂಡ್ ಇವಾಗ ನಾನು ಮಾಡ್ತಾ ನಿಮಗೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ಬೇಕಾಗಿರೋದು, ನಾವು ಉಗುರು ಬೆಚ್ಚು ನೀರು ತೊಗೊಳ್ಬೇಕು. ತುಂಬ ಬಿಸಿ ಬೇಡ, ಬಿಕಾಸ್ ಸುಟ್ಟೋಗುತ್ತೆ ಕಾಲಷ್ಟೇ. ಆ್ಯಂಡ್ ಉಗುರು ಬೆಚ್ಚು ನೀರು ತೊಗೊಂಡು ಅದರಲ್ಲಿ ಫಸ್ಟು ಸಾಲ್ಟ್ ಹಾಕ್ಕೋಬೇಕು. ಸಾಲ್ಟು, ನೆಕ್ಸ್ಟ್ ಲೆಮನ್ನು, ಲೆಮನ್ ಹಾಕ್ಕೊಂಡು, ಆ್ಯಂಡ್ ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು, ಲೈಕ್ ಶಾಂಪೂಸ್ ಆದರೂ ಯೂಸ್ ಮಾಡ್ಬೋದು ಅಥವಾ ಬಾಡಿ ವಾಶ್ ಆದರೂ ಯೂಸ್ ಮಾಡ್ಬೋದು. ಸೊ ನಾನು ಬಾಡಿ ವಾಶ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಇರುತ್ತೆ, ಚೆನ್ನಾಗಿದೆ ಸ್ಮೆಲ್. ಒಂದು 10 to 15 ಮಿನಿಟ್ಸ್. ಫಸ್ಟು ನೇಲ್ ಪಾಲಿಶ್ ರಿಮೂವ್ ಮಾಡಿರಬೇಕು. ಆ್ಯಂಡ್ ಆಲ್ಸೋ ದೆನ್ ನೇಲ್ಸ್ನ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು. ಯಾವ ಥರ ಶೇಪ್ ಬೇಕೋ ಆ ಥರ ಶೇಪ್ ಮಾಡಿಕೊಂಡು, ಆ್ಯಂಡ್ ಆಮೇಲೆ ಫೈಲಿಂಗ್ ಮಾಡ್ಕೋಬೇಕು. ಫೈಲಿಂಗ್ ಇನ್ ದ ಸೆನ್ಸ್ ಶೇಪ್ ಮಾಡಬೇಕಾಗಿರುತ್ತೆ ನೇಲ್ಸ್ನ. ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿಕೊಂಡು ಕ್ಲೀನಾಗಿ ನೀಟಾಗಿ ಮಾಡಬೇಕು. 10 ಮಿನಿಟ್ಸ್ ಬಿಟ್ಟು ಹಾಕಿದೆ. ಈ ನಿಂಬೆಹಣ್ಣು ಜೊತೆಗೆ ಎಲ್ಲ ಚೆನ್ನಾಗಿ ಥರ ಮಾಡಬೇಕು. ಗೈಸ್, ಇವಾಗ ಇದನ್ನು ತಗೊಂಡು ಇದರಲ್ಲಿ ಈ ಸೈಡಲ್ಲಿ ಏನಿದೆ ಅಲ್ವಾ ಅದರಲ್ಲಿ ಗಲೀಜು ತೆಗಿಬೇಕು. ಸೊ ಅದರಲ್ಲಿ ಗಲೀಜೆಲ್ಲ ತಕ್ಕೊಳ್ಳೋಣ ಫಸ್ಟು. ಆ್ಯಂಡ್ ಈ ಥರದ್ರಲ್ಲಿ ಇದ್ದಾಗ ಟಿಶ್ಯೂ ಆಗಲಿ ಅಥವಾ ಕ್ಲಾತ್ ಆಗಲಿ ಯಾವುದಾದ್ರೂ ಒಂದು ಇಟ್ಕೊಳ್ಳೇಬೇಕು. ಆ್ಯಂಡ್ ಇದು ನಾನು ಫಸ್ಟ್ ಟೈಮ್ ಪೆಡಿಕ್ಯೂರ್ ಮನೇಲಿ ಮಾಡ್ಕೋತಿರೋದು. ಯಾಕೆ ಅಂತಂದರೆ ನಾನು ಪಾರ್ಲರಲ್ಲಿ ಕೆಲಸ ಮಾಡ್ತಿದ್ದಾಗ, ಅಂದರೆ ಇದು ನನಗೆ ಅಭ್ಯಾಸ ಇದೆ. ಯಾಕಂದರೆ ನಾನು ಪಾರ್ಲರಲ್ಲಿ ಟ್ರೈನಿಂಗ್ ಎಲ್ಲ ತೊಗೊಂಡಿದ್ದೀನಿ. ಎಕ್ಸೆಪ್ಟ್ ನನಗೆ ಹೇರ್ ಕಟ್ ಬಿಟ್ಟು ಇನ್ನೆಲ್ಲ ಬರುತ್ತೆ. ನಾನೇ ಮನೆಯಲ್ಲೇ ಮಾಡ್ಕೋತೀನಿ. ನಾನು ಯಾವತ್ತೇ ಆಗಲಿ ಪಾರ್ಲರ್ಗೆ ಹೋಗಿ ಫೇಶಿಯಲ್ಲು ಇದೆಲ್ಲ ನಾನು ಯಾವತ್ತೂ ಮಾಡಿಸ್ಕೊಳೋದೇ ಇಲ್ಲ. ಆ್ಯಂಡ್ ಓನ್ಲಿ ಥಿಂಗ್ ಇಸ್, ನಾನು ಪಾರ್ಲರ್ಗೆ ಹೋಗೋದೇ ಬರೀ ಐಬ್ರೋಗೋಸ್ಕರ ಮಾತ್ರನೇ ನಾನು ಪಾರ್ಲರ್ಗೆ ಹೋಗ್ತೀನಿ. ದಟ್ಟು 2 ಮಂತ್ಸ್ಗೂ 3 ಮಂತ್ಸ್ಗೂ ಯಾವಾಗಾದರೂ ಫಂಕ್ಷನ್ಸ್ ಈ ಥರ ಎಲ್ಲದು ಆಚೆ ಹೋಗ್ಬೇಕಾದ್ರೆ ಬರೀ ಅವಾಗ ಮಾತ್ರನೇ ಹೋಗೋದು. ನಾರ್ಮಲಾಗಿ ನಾನು ಹೋಗೋದು. ದಟ್ಟು ನಿಮಗೆಲ್ಲ ಈ ವ್ಲಾಗ್ ಮಾಡಬೇಕು ಅಂತಲೇ ನಾನು ಪೆಡಿಕ್ಯೂರ್ ಕಿಟ್ನ ಸಹ ತರಿಸ್ಕೊಂಡು ನಾನು ಈ ವ್ಲಾಗ್ನ ಮಾಡಿಯಾಗಿ ಬಜೆಟ್ ಫ್ರೆಂಡ್ಲಿ ಆಗಿ ಆರಾಮ್ಸೆ ಆಗೋಗುತ್ತೆ. ಎಲ್ಲ ಹೋಗ್ಬಿಟ್ಟು ಬೇಸಿಕ್ ನಮ್ದ್ರಲ್ಲಿ ಹೇಗಿತ್ತು ಅಂದರೆ ಪ್ಯಾಕೇಜು, ನಾನು ಪಾರ್ಲರ್ಗೆ ಹೋಗ್ತಿರೋ 400 ಇತ್ತು ಪ್ಯಾಕೇಜ್. ಅದು ಬೇಸಿಕ್ಕು. ಬರೀ ನಾರ್ಮಲಾಗಿ ಈ ಥರ ನೇಲ್ ಪಾಲಿಶ್ ರಿಮೂವ್ ಮಾಡೋದು, ನೇಲ್ಸ್ ಕಟ್ ಮಾಡೋದು, ಕ್ಲೀನ್ ಮಾಡೋದು, ಆಮೇಲೆ ಬರೀ ಕ್ಲೆನ್ಸಿಂಗು, ಸ್ಕ್ರಬ್ಬು ಮತ್ತು ಪ್ಯಾಕ್, ಅಷ್ಟು ಬಿಟ್ಟರೆ ಇನ್ನೇನು ಇರ್ತಾ ಇದ್ದಿಲ್ಲ ಬೇಸಿಕಲ್ಲಿ. ಸೊ ಅದಕ್ಕೆ 400 to 600 ಏನೋ ಸಮ್ ಚಾರ್ಜಸ್. ಈ ಥರ ನಾವು ಮನೇಲೇ ಮಾಡಿಕೊಂಡ್ರೆ ಈಸಿಯಾಗಿ ಬಜೆಟ್ ಫ್ರೆಂಡ್ಲಿಯಾಗಿ ಆಗೋಗುತ್ತೆ. ಸೊ ಈಗ ಗಲೀಜೆಲ್ಲ ತೆಗ್ದಾಯಿತು. ಆ್ಯಂಡ್ ಸೈಡಲ್ಲಿ ಏನಾದರೂ ತೆಗಿಬೇಕು ಅಂತಂದರೆ ಈ ಒಂದು ಇದಿದೆಲ್ಲ ಚೂಪಾಗಿರೋದು ಅದರಲ್ಲಿ ನೀವು ತೆಗಿಬೋದು. ಈ ಥರ ಇದನ್ನು ತಗೊಂಡಿದ್ದೀನಿ. ಇದು ಏನಕ್ಕೆ ಅಂತಂದರೆ ಇಲ್ಲಿ ಸೈಡಲ್ಲೆಲ್ಲ ಉಗುರು ಸೈಡಲ್ಲೆಲ್ಲ ಡೆಡ್ ಸ್ಕಿನ್ ಎಲ್ಲ ಇರುತ್ತಲ್ಲ, ಸಣ್ಣ ಸಣ್ಣಕ್ಕಿರೋದೆಲ್ಲ ಅದನ್ನು ಈಸಿ ಅಲ್ವಾ ಅದರಲ್ಲಿ ಕ್ಲೀನಾಗಿ ರಿಮೂವ್ ಆಗಿಬಿಡುತ್ತೆ. ಸೊ ತೋರಿಸ್ತೀನಿ ನೋಡಿ. ಈ ಥರ ಹಿಂಗೆ ಮಾಡಿದ್ರೆ ಕ್ಲೀನಾಗಿ ಹಿಂಗೆ ಬಂದ್ಬಿಡುತ್ತೆ.
ಆ್ಯಂಡ್ ಮೇಯ್ನ್ಲಿ ನೋಡ್ಕೊಂಡು ಮಾಡಬೇಕು, ಯಾಕಂದರೆ ನಾವು ಈ ಸೈಡಲ್ಲಿ ಮಾಡ್ತೀವಲ್ವ, ಇದು ತುಂಬ ಸೆನ್ಸಿಟಿವ್ ಆಗಿರುತ್ತೆ ನಮಗೆ. ಇಲ್ಲಾದರೆ ಆದರೆ ಸ್ವಲ್ಪ ಮಂದ ಇರುತ್ತೆ, ಅದೇನು ಪ್ರಾಬ್ಲಮ್ ಆಗಲ್ಲ. ಬಟ್ ಎಲ್ಲಿ ನಾವು ಈ ದೊಡ್ಡ ಬೆರಳಾದ್ರೆ ಇಲ್ಲಿ ಫಿಂಗರ್ ಸ್ಟಾರ್ಟಿಂಗಲ್ಲಿ ಇರ್ತೀವಲ್ವ, ಇಲ್ಲಿ ನಾವು ಮಾಡಬೇಕಂದ್ರೆ ತುಂಬ ಹುಷಾರಾಗಿ ನೋಡ್ಕೊಂಡು ಮಾಡಬೇಕು. ಬಿಕಾಸ್ ಸ್ವಲ್ಪ ಕಟ್ಟಾದೂ ಸಿಕ್ಕಾಪಟ್ಟೆ ಬ್ಲಡ್ ಬಂದುಬಿಡುತ್ತೆ ಆ್ಯಂಡ್ ತುಂಬಾ ಕಟ್ಟಾಗಿಬಿಡುತ್ತೆ ಮೇಲೆ, ಯಾಕಂದರೆ ಇದು ತುಂಬ ಶಾರ್ಪಾಗಿರುತ್ತೆ. ಇದು ಇವೆರಡು ಫೈಲಿಂಗೇನೆ. ಸೊ ಇದರಲ್ಲಿ ಯಾವುದಾದ್ರೂ ನೀವು ತೊಗೊಂಡು ಫೈಲಿಂಗು ಖರ್ಚು ಮಾಡ್ತೀರಾ ಪಾರ್ಲರ್ಗೆ ಹೋಗೋದಕ್ಕೆ, ಅಥವಾ ಪಾರ್ಲರಲ್ಲಿ ಏನೆಲ್ಲ ಮಾಡಿಸ್ಕೊಂಡು ನೀವು ಎಷ್ಟು ಖರ್ಚು ಮಾಡ್ತೀರಾ, ಅದಕ್ಕೆ ನೀವು ಮಂತ್ಲಿ ಎಕ್ಸ್ಪೆನ್ಸಸ್ ಎಷ್ಟಾಗುತ್ತೆ ಅಂತ ಕಮೆಂಟ್ ಮಾಡಿ ನೋಡೋಣ. ಫೈಲಿಂಗ್ ಮಾಡ್ಕೋಬೇಕು ಈ ಕಡೆ ಬ್ಯಾಕ್ ಸೈಡ್ ಇರೋದೆಲ್ಲನೂ. ಇದು ಯಾಕೆ ಅಂತಂದರೆ ನಿಮಗೆ ಡೆಡ್ ಸ್ಕಿನ್ ಆಗಲಿ ಮತ್ತು ಕ್ರ್ಯಾಕ್ಸ್ ಆಗಿರಲಿ ಏನಾದರೂ ಇರುತ್ತಲ್ವ, ಸೊ ಅದನ್ನೆಲ್ಲ ರಿಮೂವ್ ಮಾಡುತ್ತೆ. ನೋಡಿ ಗೈಸ್, ಇಲ್ಲಿ ಮುಂದೆ ಏನೂ ಕಾಣಿಸಲ್ಲ, ಬಟ್ ಬ್ಯಾಕ್ ಸೈಡ್ ನೋಡಿ ಹೇಗಿದೆ ಅಂತ, ಎಷ್ಟು ಕ್ಲೀನಾಗಿ ಬಂದುಬಿಟ್ಟಿದೆ, ಸ್ಮೂತಾಗಿ. ದಟ್ಟು ಇವಾಗ ನೋಡಿ ಎಷ್ಟು ಸ್ಮೂತಾಗಿದೆ. ಸೊ ನೋಡಿ ಇಲ್ಲಿ ಎಷ್ಟು ಸ್ಮೂತಾಗಿ ಡಿಫ್ರೆನ್ಸ್ ಗೊತ್ತಾಗ್ತಿದೆ. ಇಲ್ಲಿ ಕೆಳಗಡೆ ನೋಡಿ ಯಾವ ಥರ ಇದೆ, ಇಲ್ಲಿ ಮೇಲೆ ನೋಡಿ ಯಾವ ಥರ ಇದೆ. ಸೊ ಇದರಲ್ಲಿ ಗೊತ್ತಾಗ್ತಿದೆ ನನಗೆ ಡಿಫ್ರೆನ್ಸ್ ಹೇಗಿದೆ ಅಂತ. ಇವಾಗ ಈ ಕಾಲದ್ದು ಬಂದು ಇಷ್ಟು. ಸೊ ಇದೆಲ್ಲ ಬಂದು ನಮಗೆ ಡೆಡ್ ಸ್ಕಿನ್ ಆಯಿತಾ. ಕ್ರ್ಯಾಕ್ಸ್ ಆಗಿರುತ್ತಲ್ವ, ಇಲ್ಲಿ ಬ್ಯಾಕ್ ಸೈಡ್ ತುಂಬ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೈಟ್ ಬಂದಮೇಲೆ ಅವ್ರಿಗೆ ಮಾಡಿ ಇದು ಸ್ಮೂತ್ ಬರೋದಕ್ಕೆ ಅಂತ ಇವಾಗ ಎಲ್ಲನೂ ಇದು ಮಾಡಿದ್ದೀರಲ್ವ, ಫೈಲಿಂಗ್ ಮಾಡ್ಕೊಂಡಿದ್ದೀರಲ್ವ, ಇದು ಜಸ್ಟ್ ಸ್ಮೂತ್ಗೆ ಹೀಗೆ. ಈಗ ಫೈಲಿಂಗ್ ಮಾಡೋದಾದ್ಮೇಲೆ ಸ್ವಲ್ಪ ವಾಶ್ ಮಾಡಬೇಕಾಗುತ್ತೆ. ಅಂದರೆ ಅದು ಬ್ರಷ್ ಇರುತ್ತೆ. ಸೊ ಈ ಥರನೇ ಸೇಮ್ ಈ ಥರ ಪ್ಯಾಟರ್ನಲ್ಲೇ ಬರುತ್ತೆ. ಅದು ಇಲ್ಲಿ ಬ್ರಷ್ ಕೊಟ್ಟಿರ್ತಾರೆ, ಈ ಥರ ಸೇಮ್ ನಾವು ಟೂತ್ ಬ್ರಷ್ ಹೇಗಿರುತ್ತೆ ಅದು ಬಂದಿರುತ್ತೆ. ಹೀಗೆ ಹಿಡ್ಕೊಂಡು ನಾವು ಅಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ನಾವು ಫೈಲಿಂಗ್ ಎಲ್ಲ ಮಾಡಿ ಆ ಡೆಡ್ ಸ್ಕಿನ್ ಎಲ್ಲ ಬಂದುಬಿಟ್ಟಿರುತ್ತಲ್ಲ, ಸೊ ಅದರಿಂದ. ಬಟ್ ಅನ್ಫಾರ್ಚುನೇಟ್ಲಿ ನಂಗೆ ಅದರಲ್ಲಿ ಟೆಕ್ನಾಲಜಿಯ ಯೂಸ್ ಮಾಡಿಕೊಂಡು ವೇಸ್ಟ್ ಟೂತ್ ಬ್ರಷಲ್ಲಿ ನಾನಿವಾಗ ಬಾಡಿ ವಾಶ್ ಹಾಕ್ಕೊಳ್ತಾ ಇದ್ದೀನಿ. ಬಾಡಿ ವಾಶ್ ಹಾಕ್ಕೊಂಡು ಇದನ್ನು ಇದಕ್ಕಾಗಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ನೋಡಿದ್ರೆ ಎಷ್ಟೊಂದು ಯೂಸ್ ಮಾಡ್ತೀನಲ್ವ ನಾನು. ಚೆನ್ನಾಗಿ ಮನೆಯಲ್ಲಿ ಇರೋವಂಥದ್ದೇ, ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಮಾಡಲ್ಲ ಜಾಸ್ತಿ. ನೋಡಿ ಈ ಥರ ಮಾಡಬೇಕು. ಆ್ಯಂಡ್ ಇದು ಬ್ಯಾಕ್ ಸೈಡು ಅಷ್ಟೇ, ಇಲ್ಲಿ ಫ್ರಂಟ್ ಇಲ್ಲಿಂದ ಗಲೀಜೆಲ್ಲ ನಾವು ಕ್ಲೀನ್ ಮಾಡಿದ್ರಲ್ವ ಆಗಲೇ. ಸೊ ಇದೆಲ್ಲ ಬಾಡಿ ವಾಶ್ ಹಾಕ್ಕೊಂಡು ಕ್ಲೀನ್ ಮಾಡಿಕೊಂಡ್ರೆ ಎಲ್ಲ ಕ್ಲೀನ್ ಆಗಿಬಿಡುತ್ತೆ. ಆ್ಯಂಡ್ ತುಂಬ ಜೋರಾಗಿ ಎಲ್ಲಾದರೂ ಮಾಡಿಬಿಟ್ಟಿರಾ ಉರಿ ಆಗಿಬಿಡುತ್ತೆ. ಇವಾಗ ಏನು ಅನ್ಸೋದಿಲ್ಲ, ನಮಗೆ ಉರಿ ಸ್ಟಾರ್ಟ್ ಆಗಿಬಿಡುತ್ತೆ. ಮುಗೀತು ಗೈಸ್. ನೋಡಿ ಪ್ರೀವಿಯಸ್ ಹೇಗಿತ್ತು, ಇವಾಗ ಹೇಗಿದೆ ನನ್ನ ಕಾಲು. ಸೊ ಇದು ಕ್ಲೆನ್ಸಿಂಗ್ ಮಿಲ್ಕ್. ನನ್ನ ಹತ್ರ ಫುಡ್ ಕ್ರೀಮ್ ಏನೂ ಇಲ್ಲ, ಲೈಕ್ ಮಸಾಜಿಂಗ್ಗೆ. ಅದಕ್ಕಾಗಿ ನಾನು ಕ್ಲೆನ್ಸಿಂಗ್ ಮಿಲ್ಕ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕೆ ಏನು ಬೆನಿಫಿಟ್ ಅಂತಂದರೆ ಇವಾಗ ನಾವು ಇಷ್ಟೊತ್ತು ನಾವು ಕ್ಲೀನ್ ಮಾಡಿದ್ವಿ ಮತ್ತು ಡೆಡ್ ಸ್ಕಿನ್ನು ಇದೆಲ್ಲ ನಾವು 10 ಮಿನಿಟ್ಸ್ ಈ ವಾಟರಲ್ಲಿ ನಾವು ಬಿಟ್ಟಿರೋದಕ್ಕೆ ಸರಿ ಹೋಯಿತು. ಇಲ್ಲ ಅಂತಂದ್ರೆ ನಮಗೆ ತುಂಬಾ ಪೇಯ್ನ್ ಆಗುತ್ತೆ ಮತ್ತು ಉರಿ ಆಗುತ್ತೆ ಅಲ್ವಾ. ಬಿಕಾಸ್ ನಾರ್ಮಲಾಗಿ ಹಾಗೆ ಬರೋದಿಲ್ಲ, ನಮ್ಮದು ಡೆಡ್ ಸ್ಕಿನ್ ಎಲ್ಲನೂ ಸೋಕ್ ಆಗಿದೆ ಕ್ಲೀನಾಗಿ, ಅದಕ್ಕಾಗೆ ಬರುತ್ತೆ. ಅದರಿಂದ ಇವಾಗ ನಾನು ಕ್ರೀಮ್ ಏನೂ ಇಲ್ಲ, ನಾನು ಫುಡ್ ಕ್ರೀಮ್ ಏನೂ ಯೂಸ್ ಮಾಡೋದಿಲ್ಲ. ಅದರಿಂದ ಕ್ಲೆನ್ಸಿಂಗ್ ಮಿಲ್ಕ್ ಏನಕ್ಕೆ ಅಂದರೆ ಇಷ್ಟೊತ್ತು ನಾವು ವಾಶ್ ಮಾಡಿದ್ದು ಮತ್ತು ಇದೆಲ್ಲ ಉರಿ ಆಗಿಬಿಡುತ್ತೆ. ಸೊ ಬರ್ನಿಂಗ್ ಸೆನ್ಸೇಷನ್ ಆಗಿಬಿಡುತ್ತೆ ಸ್ವಲ್ಪ ಹೊತ್ತು ಬಿಟ್ಟು. ಸೊ ಈ ಕ್ಲೆನ್ಸಿಂಗ್ ಮಿಲ್ಕ್ ಹಾಕೋದ್ರಿಂದ ಸೊ ಸ್ಮೂತಾಗಿ ಇರುತ್ತೆ ಮತ್ತು ಇದು ಬರ್ನಿಂಗ್ ಎಲ್ಲ ಏನೂ ಆಗಲ್ಲ, ಕಾಮ್ ಆಗಿರುತ್ತೆ ಅಷ್ಟೇ. ಸೊ ಇವಾಗ ನೋಡಿ ಎಷ್ಟು ಸ್ಮೂತಾಗಿ ಯಾವ ಥರ ಕಾಣ್ತಿದೆ.
ಪೆಡಿಕ್ಯೂರ್ ಪ್ರಾಸೆಸ್ ಕಂಪ್ಲೀಟಾಗಿ ಸಕ್ಸಸ್ಫುಲ್ಲಾಗಿ ಮುಗೀತು. ಇವಾಗ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನೇಲ್ ಪಾಲಿಶ್ ಟಚ್ ಕೊಡೋದು ಹಾಕಿದ್ಮೇಲೆ ತುಂಬ ಸಕ್ಕದಾಗಿ ಕಾಣುತ್ತೆ. ಸೊ ಪೆಡಿಕ್ಯೂರ್ ಆಗಿ ತೊಗೊಂಡಿದ್ದೀನಿ. ಈ ಕಲರ್ ಜೊತೆಗೆ ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕಲ್ವ, ಯಾಕಂದರೆ ಪೆಡಿಕ್ಯೂರ್ ಇಷ್ಟೆಲ್ಲ ಮಾಡಿ ನಾವು ಚೆನ್ನಾಗಿ ಕಾಣಬೇಕು ಅಂತಂದರೆ ನಾವು ಸ್ವಲ್ಪ ಎಫರ್ಟ್ಸ್ ಹಾಕಿ ಬರುತ್ತೋ ಬರಲ್ವೋ ಸೆಕೆಂಡ್ರಿ, ಬಟ್ ಟ್ರೈ ಮಾಡಲೇಬೇಕಾಗತ್ತೆ. ಈ ವೈಟ್ನ ಜೊತೆಗೆ ಕಾಂಬಿನೇಷನ್ ಆಗಿ ಈ ಕಲರ್ ಹೇಗೆ ಕಾಣಿಸುತ್ತೆ ಅಂತ ನಿಮಗೂ ತೋರಿಸ್ತೇನೆ ನೋಡಿ ಗೈಸ್. ಇದು ಇವಾಗ ಹಾಕಿರೋದು ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ಟ್ರೈ ಮಾಡಿದ್ದು ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ಬಂದು ತೋರಿಸೋಣ, ಇಲ್ಲಾಂದರೆ ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೆ. ಇಷ್ಟೇ ಗೈಸ್ ವಿಡಿಯೋ. ಆ್ಯಂಡ್ ವಿಡಿಯೋ ಎಂಡ್ ಮಾಡಿಯೋ ಸಮಯ ಬಂತು. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಿದ್ದೀನಿ. ಆ್ಯಂಡ್ ಹಾಗೆಯೇ ನೀವು ಮನೇಲಿ ಈ ಥರ ಟ್ರೈ ಮಾಡಿ ಯೂಸ್ಫುಲ್ ಆಗಿರೋ ಟ್ರೈ ಮಾಡಿ ನನಗೆ ಹೇಳಿ ಹೇಗೆ ಅನಿಸ್ತು, ನಿಮಗೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ದಟ್ ನೀವು ಆಗಲಿ ನಿಮ್ಮ ಮನೇಲಿರೋರ್ಗಾಗಲಿ ನಿಮ್ಮ ಫ್ರೆಂಡ್ಸ್ಗಾಗಲಿ ಈ ಥರ ಅಫೋರ್ಡಬಲ್ ಪ್ರೈಸಿಗೆ ನೀವೇ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತಿದ್ದೀನಿ. ಮುಗೀತು, ಕಂಪ್ಲೀಟ್ ಆಯಿತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ದಟ್ ನೆಕ್ಸ್ಟ್ ವಿಡಿಯೋ ನಾನು ಹಾಕ್ತಿರ್ಬೇಕಾದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬಾಯ್.